ಮನೆಯಲ್ಲಿ ಒಂದು 30 ದನಗಳಿದ್ವು, 10 ಹಸು ಇದ್ವು, 10 ಎಮ್ಮೆ ಇದ್ವು, ಎಲ್ಲವನ್ನೂ ಸಾಕೊಳ್ತಾ ಬಂದ್ವಿ. ತಂದೆ ತೀರೋದ್ರು ಸರ್ 5 ವರ್ಷದಿರುವಾಗ. ಅದರಿಂದ ಏನ್ ಬೆನಿಫಿಟ್? ಸೂರ್ಯನ ಬೆಳಕು ಸರ್, ಈಗ ಉತ್ತರಾಯಣ ಪುಣ್ಯಕಾಲ ಅಂತ ಅಂದ್ರೆ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಶಿಕಾರಿಪುರ ತಾಲೂಕಿನ ಮುಡುಬ ಸಿದ್ದಾಪುರ ಎನ್ನುವಂತ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಬನ್ನೂರು ಗ್ರಾಮದಲ್ಲಿದ್ದೇವೆ. ತೀರ್ಥೇಶಣ್ಣ ನಮ್ಮ ಇವತ್ತಿನ ಅತಿಥಿಯಾಗಿದ್ದಾರೆ. ಕೃಷಿ ಒಳಗೆ ವಿವಿಧ ಭಾಗಗಳಲ್ಲಿ ತಮ್ಮದೇ ಆದ ಒಂದು ಕಷ್ಟ ಜೀವನದಲ್ಲಿ ಸಾಧನೆ ಮಾಡಿದಂತ ತೀರ್ಥೇಶಣ್ಣ ಯಾವ ತರದಲ್ಲಿ ಬೆಳೆದ ಮೇಲೆ ಬಂದಿದ್ದಾರೆ. ಒಂದು 8 ಎಕರೆ ಜಮೀನು ಮಾಡ್ಬೇಕಾದ್ರೆ ಒಬ್ಬ ರೈತ ಕಷ್ಟ ಕಾಲದಲ್ಲಿ ಯಾವ ತರ ಅವರ ಜೀವನವನ್ನು ಪರಿವರ್ತನೆ ಮಾಡಿಕೊಂಡ್ರು ಅನ್ನೋ ಒಂದು ಕತೆ ತೀರ್ಥೇಶಣ್ಣನವರದು. ನಾನು ಈ ಕಾರ್ಯಕ್ರಮಕ್ಕೆ ಮುಕ್ತ ಮನಸ್ಸಿನಿಂದ ತೀರ್ಥಪ್ಪ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ತಮಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ನಿಮಗೆ ನೋಡಿ ತುಂಬಾ ಸಂತೋಷ ಆಯ್ತು. ತುಂಬಾ ಕಷ್ಟದಿಂದ ಬಂದ್ರಿ ಅಂತ ಕೇಳಿದೆ. ನಿಮ್ ಜೀವನ ಏನ್ ಕಷ್ಟ ಕೂಡಿತ್ತು ನಿಮ್ ಜೀವನದಲ್ಲಿ? ತಂದೆ ತೀರೋದ್ರು ಸರ್ 5 ವರ್ಷದಿರುವಾಗ. ನಿಮ್ಮ ವಯಸ್ಸು 5 ವರ್ಷ ಇರ್ಬೇಕಾದ್ರೆ ತೀರ್ಕೊಂಡಿರೋದ್ರು ಸರ್. ತೀರ್ಕೊಂಡಾಗೆ ನೀವು ಏನು ಆತಂಕ ಏನು ಪಡಕ್ಕೆ ಆ ವಯಸ್ಸೇ ನಿಮ್ದಲ್ಲ? ವಯಸ್ಸಿರ್ಲಿಲ್ಲ ಸರ್. ಆಮೇಲೆ SLC ವರೆಗೂ ಓದಿದೆ, ವಿದ್ಯಾಭ್ಯಾಸ SLC ಇದೆ. ಮಾಡಿದೆ. ಆ ನಂತರ ಸುಮಾರು ನಮ್ದೊಂದು 20 ಎಕರೆ ಜಮೀನು ಒಟ್ಟು ಕುಟುಂಬದಲ್ಲಿ. ಯಾರು ಸಾಕಿದ್ರು ನಿಮಗೆ? ನಮ್ ತಾಯಿ ಸಾಕಿರ್ ಸರ್. ನಿಮ್ ತಾಯಿ? ಎಷ್ಟು ಮಕ್ಕಳು ನಿಮಗೆ ತಾಯಿಗೆ? 2 ಜನ ಸರ್. 2 ಜನ. ನೀವು 2 ಜನ ನಿಮ್ ತಾಯಿ ಸಾಕ್ತಾರಲ್ಲ, ಎಷ್ಟು ವರ್ಷ ತನಕ ನಿಮ್ ತಾಯಿ ಇದಾರ ಈಗ? ಇಲ್ಲ ಸರ್, ನಮ್ಮ ತಾಯಿ ನನ್ನ ಮದುವೆ ಆಗಿ ಒಂದು 15 ವರ್ಷ ಇದ್ರು ಸರ್. 10-15 ವರ್ಷ ಇದ್ರು. 2006 ತೀರೋದ್ರು. ನಮ್ ತಂದೆ. ಈ ಜಮೀನ್ ನಿಮ್ಮ ಸ್ವಯಾರ್ಜಿತ? ತಂದೆ ಮಾಡಿರ ಸರ್. ನಿಮ್ ತಂದೆ ಆಸ್ತಿ ಇದೆ? ಏನಿತ್ತು ಮುಂಚೆ ಇಲ್ಲಿ? ಮುಂಚೆ ಎಲ್ಲ ಭತ್ತನೇ ಮಾಡ್ತಾ ಇದ್ರು ಸರ್ ನಮ್ ತಂದೆ. ಭತ್ತ ಬಿಟ್ಟು ನೀವು ಕೃಷಿ ಜಮೀನೊಳಗೆ ಅಡಿಕೆ ಮಾಡ್ಬೇಕು ಅಂತ ಯಾಕೆ ನಿಮಗೆ ಆಸಕ್ತಿ ಬಂತು? ತುಂಬಾ ವರ್ಷದಿಂದನೂ ಭತ್ತನೇ ಮಾಡ್ತಾ ಇದ್ವಿ ಸರ್ ನಾವು. ಕೊನೆಗೆ ತುಂಬಾ ಜನ ಹೇಳಿದ್ರು ಅದೇನೋ 10 ವರ್ಷ ಆಗುತ್ತೆ, 12 ವರ್ಷ ಆಗುತ್ತೆ ಅಡಿಕೆ ಬರೋದು, ಅದನ್ನ 2 ಬೆಳೆ ಬೆಳೆಯಕ್ಕಾಗಲ್ಲ ಅಂತ ಭತ್ತನೇ ಮಾಡ್ತಾ ಬಂದ್ವಿ. ಕೊನೆಗೆ ಫೈನಾನ್ಸಿಯಲ್ಲೂ ಕಷ್ಟ ಆಗಿತ್ತು ಸ್ವಲ್ಪ. ಬರೀ ಭತ್ತ ಮಾಡೋದು. ಏನ್ ಕಷ್ಟ ಆಯ್ತು ನಿಮ್ ಜೀವನದಲ್ಲಿ? ಭತ್ತದಲ್ಲಿ ಏನೂ ಲಾಭ ಇಲ್ಲ ಸರ್. ವರ್ಷಕ್ಕೆ ಎಕರೆಯಲ್ಲಿ 10,000 ಉಳಿಸಕ್ಕಾಗಲ್ಲ ನಾವು. ಎಕರೆಗೆ 10,000. ಈಗ ಬಹಳ ಜನ ಭತ್ತ ಬಿಡ್ತಾ ಇದ್ದಾರೆ, ಕಾರಣ ಏನು ಅಂತ ನಿಮ್ಮ ಅನಿಸಿಕೆ? ಅದು ಭತ್ತದಲ್ಲಿ ಏನೂ ಲಾಭ ಇಲ್ಲ ಸರ್. ಏನು ಮಾಡ್ಲಿಕ್ಕೆ. ಹೋದ ವರ್ಷ 3,500-600 ರೂಪಾಯಿ 1 ಕ್ವಿಂಟಲ್ ಭತ್ತ ಇದೆ ಸರ್. ಈ ವರ್ಷ ಬರೀ 1,200-2,200-300 ಆಗಿದೆ ಭತ್ತ. ಏನು ವರ್ಕೌಟ್ ಆಗಲ್ಲ. ನಿಮ್ಮ ಹತ್ರ ಭತ್ತದ ಜಮೀನು ಇದೆಯಾ? ಇದು ಭತ್ತದ ಜಮೀನೇ ಸರ್. ಇದು ಭತ್ತದ ಜಮೀನಿನ ತೆಗೆದು ತೋಟ ಮಾಡಿರ ಸರ್. ಅಲ್ಲ, ನಿಮ್ಗೆ ಟೋಟಲ್ ಎಷ್ಟು ಎಕರೆ ಜಮೀನ್ ಇದೆ? ನಮ್ದು 9 ಎಕರೆ ಇದೆ ಸರ್ ಜಮೀನು. ಈ 9 ಎಕರೆ ಜಮೀನೊಳಗೆ ಭತ್ತದ ಜಮೀನು ಮತ್ತೆ ತೋಟದ ಜಮೀನ್ ಇತರ ಏನಾದ್ರು ಬೇರೆ ಮಾಡಿದ್ದೀರಾ? ಹೌದು ಸರ್, ಈಗ ಮಾಡ್ಕೊಂಡಿದೆ. ಎಷ್ಟಿದೆ ತೋಟದ ಜಮೀನು? ತೋಟದ ಜಮೀನು ಈ ಲ್ಯಾಂಡ್ ಇದೆಯಲ್ಲ ಸರ್, ಇದು 4 ಎಕರೆ ಸರ್. ನಮ್ಮ ತಂದೆ ಮಾಡಿರೋದು. ಇನ್ನೊಂದು 4 ಎಕರೆ ಕೊಂಡೆ ನಾನು. ಅದು ನಮ್ಮ ಅಣ್ಣನಿಗೆ ಹೋಯ್ತದು. ಒಟ್ಟು ಕುಟುಂಬ ನಾನೇ SLC ಆದ್ಮೇಲೆ ಒಬ್ರು ತಗೊಂಡ್ವಿ. ಅದು 3,500 ರೂಪಾಯಿ 1 ಎಕರೆ ಮಾಡಿ ತಗೊಂಡ್ವಿ. ಅದು ನಮ್ಮ ಅಣ್ಣನಿಗೆ ಹೋಯ್ತು. ನನ್ನ ಲ್ಯಾಂಡ್ ಅವನಿಗೆ ಆ ಟೈಪ್ ಜಮೀನು ಪಕ್ಕದಲ್ಲೇ ಜಮೀನು ಹೋಯ್ತು. ಇದು 4 ಎಕರೆ ನನಗೆ ಬಂತು ಸರ್. ಆ ಕಡೆ ಭಾಗದಲ್ಲಿ ಒಂದು 8 ಎಕರೆ ಇತ್ತು ಸರ್. ಅದು ಆ 8 ಎಕರೆ ಅವನಿಗೆ 4 ಎಕರೆ, ನನಗೆ 4 ಎಕರೆ ಬಂತು. ಭತ್ತದ ಜಮೀನ್ ಎಷ್ಟಿದೆ? ಭತ್ತದ ಜಮೀನು 5 ಎಕರೆ ಇದೆ ಸರ್. 5 ಎಕರೆ ಜಮೀನ್ ಇದೆ. ಈಗ ನಿರ್ವಹಣೆ ನೀವೇ ಒಬ್ರೇ ಮಾಡ್ಕೊ ಬಂದ್ರ? ಯಾರಾದ್ರೂ ನಿಮಗೆ ಸಹಕಾರ? ಇಲ್ಲ ಸರ್, ನಾನು ಒಬ್ಬನೇ ಮಾಡ್ಕೊಂಡ್. ನಮ್ಗೆ ಯಾರ್ದು ಸಹಕಾರ ಇಲ್ಲ ಸರ್. ನನ್ನ ಮಗ ಹುಟ್ಟಿದ, ನಾನೇ ಮಾಡ್ಕೊಂಬಂದೆ ಸರ್. ಏನೇನ್ ಕಷ್ಟಪಟ್ಟಿದ್ರಿ ಜಮೀನು ಉಳಿಸ್ಕೊಳಕ್ಕೆ? ತುಂಬಾ ಕಷ್ಟಪಟ್ಟಿದ್ದೀನಿ ಸರ್. ಮಗನ ಓದಿಸಿದೆ, ತುಂಬಾ ಕಷ್ಟಪಟ್ಟಿದ್ದೀನಿ. ಏನ್ ಓದಿದಾರೆ ನಿಮ್ಮ ಮಗ? ನನ್ನ ಮಗ PUC ಮೇಲೆ, ಅವನು ರ್ಯಾಂಕ್ ಸ್ಟೂಡೆಂಟ್ ಸರ್. ನನ್ನ ಮಗ PUC ಮೇಲೆ ಪ್ಯಾರಾಮೆಡಿಕಲ್ ಮಾಡಿದ. ಅದು ಇಂಜಿನಿಯರ್ ಮಾಡ್ಬೇಕು, ಡಾಕ್ಟರ್ ಮಾಡ್ಬೇಕು ಅಂತಿದ್ವಿ. ಅವನ ಉದ್ದೇಶದಲ್ಲಿ ಕೊರೋನಾ ಬಂದ್ಬಿಡ್ತಾ ಆ ಟೈಮಲ್ಲಿ. ಸೊ ಡಿಸ್ಕಂಟಿನ್ಯೂ ಆಯ್ತು. ಆನಂತರ ಪ್ಯಾರಾಮೆಡಿಕಲ್ ಮಾಡಿದ. ಲ್ಯಾಬ್ ಮಾಡಿ ಸರ್ಕಾರಿ ಕೆಲಸದಲ್ಲಿ ಇದ್ದಾನೆ ಸರ್. ಚಿಕ್ಕಜಂಬೂರು, ಶಿಕಾರಿಪುರ ತಾಲೂಕಲ್ಲಿ ಇದ್ದಾನೆ ಸರ್. ನೀವು ನೋಡಿದ್ರೆ ಅವಿದ್ಯಾವಂತರು, ನಿಮ್ ಮಗನಿಗೆ ವಿದ್ಯಾಭ್ಯಾಸ ಮಾಡಕ್ಕೆ ಏನ್ ನಿರ್ಧಾರ ತಗೊಂಡ್ ಮಾಡಕ್ ಮುಂದ್ವಂದ್ರಿ? ಅದೇ ಸರ್, ರೈತ ಬೇರೆ ಏನು ಸುಖ ಇಲ್ಲ, ಈ ಜೀವನದಲ್ಲಿ ಮುಂದೆ ಬರಕ್ಕಾಗಲ್ಲ ಅಂತ ಭಾರಿ ಕಷ್ಟಪಟ್ಟು ಮಗನ ಓದಿಸಿ ಸರ್. ಇರ್ಲಿ, ಮನ್ಸಿಗೇನ್ ಬೇಜಾರು ಮಾಡ್ಕೋಬೇಡಿ. ದುಃಖ ಕಷ್ಟ ಜೀವನದಲ್ಲಿ ಇದ್ದಿದ್ದೆ. ಬನ್ನಿ ತೀರ್ಥೇಶಣ್ಣ, ಮನುಷ್ಯ ಕಷ್ಟಪಟ್ಟಿದ್ರ ಮೇಲೆ ಸುಖ ಬರೋದು. ಬನ್ನಿ. ಆಗತ್ತೆ, ಮನುಷ್ಯ ಕಷ್ಟಪಟ್ರ ಮೇಲೆ ಕಷ್ಟದ ದಿನ ನೆನೆಸ್ಕೊಂಡಾಗ ಮನುಷ್ಯ ಗದ್ಗರಿತನ ಆಗ್ತಾನೆ. ಅವನಿಗೆ ಆ ಸಮಯ ಕಳೆದು ಹೋಗಿದ ಸಮಯ ಈಗ ನೋಡಿ ನೀವು ಸಂತೋಷ ಪಡಬೇಕು. ಯಾಕಂತ ಹೇಳಿದ್ರೆ ಒಂದು ಸುದೀರ್ಘ ಜೀವನ ಒಂದು ಕಷ್ಟದಲ್ಲಿ ತೆಗಿದ್ರಿ. ಆ ಕಷ್ಟ ನಾವೀಗ ಬಾಯಿ ಮಾತಲ್ಲಿ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಹೇಳಿದ್ರು ಅದೊಂದು ಕಥೆ ಟೈಪ್ ಆಗತ್ತೆ. ಆದ್ರೆ ನಡೆದು ಬಂದ ದಾರಿ ಒಂದು ಅಧ್ಯಾಯ. ಅದು ಯಾರಿಂದಲೂ ಮತ್ತ ಪುನರಾವರ್ತಿಸಕ್ಕೆ ಸಾಧ್ಯನೇ ಇಲ್ಲ. ಈಗ ನೋಡಿ, ನಿಮ್ ಮಗ ನಿಮ್ಮ ವಯಸ್ಸಿಗೆ ಬಂದಿದ್ದಾನೆ, ದೊಡ್ಡಕ್ಕಾಗಿದ್ದಾನೆ. ಆದ್ರೆ ಆ ಕಷ್ಟದ ಜೀವನ ನೋಡ್ಬಾರ್ದು ಅಂದ್ರೆ ನೀವು ಕಷ್ಟಪಟ್ಟಿರೋದಲ್ವಾ?
ಈಗ ಈ ಜಮೀನು ಈಗ ಮಾಡಿ ಎಷ್ಟು ವರ್ಷ ಆಯ್ತಂದ್ರೆ? ಸುಮಾರು ನಮ್ಮ ತಂದೆಯಿಂದನೇ ಮಾಡ್ತಾ ನಾನು 40 ವರ್ಷ ಆಯ್ತು ಸರ್ ನಾನು ಜಮೀನ್ ಮಾಡ್ತಾ. ನನಗೆ 60 ವರ್ಷ ಆಗ್ತಾ ಬಂತು ಸರ್. ಈಗ ಈ ಕೃಷಿ ಜೀವನದಲ್ಲಿ 40 ವರ್ಷದ ಅನುಭವ. 44 ವರ್ಷ ಸರ್. ನಾನು 16 ವರ್ಷಕ್ಕೆ SLC ಪಾಸ್ ಆದ ತಕ್ಷಣ ಬಿಟ್ಬಿಟ್ಟೆ ಸರ್ ನಾನು. ಸುಮಾರು 44 ವರ್ಷ ಕೃಷಿ ಜೀವನದಲ್ಲೇ ಬಂದಿದ್ದೀನಿ ಸರ್. ಈ ದನ ಕರ ಎತ್ತು ಅಂತ ಮನೆಯಲ್ಲಿ ಒಂದು 30 ದನಗಳಿದ್ವು, 10 ಹಸು ಇದ್ವು, 10 ಎಮ್ಮೆ ಇದ್ವು, ಎಲ್ಲವನ್ನೂ ಸಾಕೊಳ್ತಾ ಬಂದ್ವಿ. ಒಂದು 5 ವರ್ಷದಿಂದ ಈ ಕಡೆ ಈ ಲೇಬರ್ಸ್ ಪ್ರಾಬ್ಲಮ್ ಎಲ್ಲ ಕೊಟ್ಟಾಗ್ಬಿಟ್ರಿ ಸರ್. ಫ್ರೀಯಾಗಿ ಕೊಟ್ಟು ದನ ಗಿನ ಏನಿಲ್ಲ, ಏನು ಇಲ್ಲ ಸರ್. ಮಾಡಕ್ ಆಗಲ್ಲ ಸರ್. ಮಗನು ಅಪಾಯಿಂಟ್ ಆದ, ಲೇಬರ್ ಸಿಕ್ಕಲ್ಲ. ಏನ್ ವಯಸ್ಸು ನಿಮಗೆ? ನಮಗೆ 60 ವರ್ಷ ಸರ್. 60 ವರ್ಷ ರಿಟೈರ್ಡ್ ಲೈಫಿಗೆ ಬಂದು ಎಲ್ಲ ಬಿಟ್ಟಿದ್ದೀರಿ ಸರ್. ಈ ನಿರ್ವಹಣೆ ಯಾರು ಮಾಡ್ತಾರೆ ಜಮೀನು? ನಾನೇ ಮಾಡ್ತೀನಿ ಸರ್. ಈಗ ನೀವೇ ಮಾಡ್ತಾ ನಾನೇ ಮಾಡ್ತಾ ಇದ್ದೀನಿ ಸರ್. ನನ್ನ ಮಗನು ಸಪೋರ್ಟ್ ಮಾಡ್ತಾನೆ. ರಜಾ ಇದ್ದಾಗ ಬರ್ತಾನೆ. ನೀರಿನ ವ್ಯವಸ್ಥೆ ಎಲ್ಲ ಹೇಗಿದೆ? ಬೋರ್ವೆಲ್ ಇದೆ ಸರ್. 3 ಬೋರ್ ಇದಾವೆ. 3 ಬೋರ್ವೆಲ್ ಇದಾವೆ ಸರ್. 3 ಬೋರ್ವೆಲ್ ತೋರಿಸ್ಕೊಂಡೆ. ನಿಮ್ ಜೀವನದಲ್ಲಿ ನೆನಪು ಮಾಡುವಂತ ಕಷ್ಟ ಅಂತ ಹೇಳಿದ್ರೆ ನಿಮಗೆ ಈ ಸಂದರ್ಭದಲ್ಲಿ ಕೇಳಿದೆ, ತೀರ್ಥೇಶಣ್ಣ ಏನಾದ್ರು ತುಂಬಾ ಕಷ್ಟ ಪಟ್ಟಿದ ಬಗ್ಗೆ ನೆನಪಿದ್ರೆ ಹೇಳ್ರಿ ಅಂದ್ರೆ ಯಾವ ಘಟನೆ ನೆನ್ಸಕ್ ಇಷ್ಟಪಡ್ತೀರಿ? ಇಲ್ಲ ಸರ್, ಭತ್ತದ ವ್ಯಾಪಾರ ಮಾಡ್ತಾ ಇದ್ದೆ. ಸುಮಾರು ದುಡ್ಡು ಹಾಕಿದ್ರು, ಗಂಟು ಹಾಕಿದ್ರು, ಮೋಸ ಮಾಡಿದ್ರು ವ್ಯಾಪಾರಸ್ಥರು. ಅದೊಂದು ತುಂಬಾ ಕೆಟ್ಟ ಘಟನೆ ಸರ್ ನನಗೆ. ಅದು ಯಾವ ತರ? ಅದು ಭತ್ತ ವ್ಯಾಪಾರದಲ್ಲಿ ಯಾವುದೋ ನಂಬಿಕೆ ಮೇಲೆ ಇಲ್ಲ ಸರ್. ಈಗ ಒಬ್ರು ಜಮೀನ್ ಇದೆ, ಭತ್ತ ವ್ಯಾಪಾರ ಅಂತ ಹೇಳಿದ್ರೆ ಮುಂಚೆ ಅಡ್ವಾನ್ಸ್ ಕೊಡ್ಬೇಕಾ? ಇಲ್ಲ ಸರ್, ಆತರ ಇಲ್ಲ. ರೈತರೆಲ್ಲ ಒಳ್ಳೆ ಹುಡುಗ ಅಂತ ಕೊಡ್ತಾ ಇದ್ರು, ಕೊಟ್ಟಿವಿ. ನಾನು ಹೊರಗಡೆ ಡಿಸ್ಟಿಕ್ ಕೊಡ್ತಾ ಇದ್ದೆ. ಅವರು ಸ್ವಲ್ಪ ದುಡ್ಡಲ್ಲೆಲ್ಲ ಮೋಸ ಆಯ್ತು. ಸ್ವಲ್ಪ ತೊಂದರೆ ಆಯ್ತು ಸರ್ ನನಗೆ ಭತ್ತ ವ್ಯಾಪಾರ. ಎಷ್ಟು ದುಡ್ಡು ಕಳ್ಕೊಂಡ್ರಿ? ಹೋದ್ ಸರ್ ಒಂದು 50 ಲಕ್ಷ ಹೋಗಿದೆ ಸರ್. 50 ಲಕ್ಷ ಕಳ್ಕೊಂಡ್ರಿ? 50 ಜಾಸ್ತಿನೇ ಹೋಗಿದೆ ಸರ್. ಹೆಂಗದು ಆಗುತ್ತೆ ಸರ್? ಭತ್ತ ವ್ಯಾಪಾರ ಎಲ್ಲರೂ ಅಷ್ಟೇ. ಭತ್ತ ವ್ಯಾಪಾರ ಮಾಡಿದ್ರೆ ನಮ್ಮ ಸೈನ್ ರೈಟ್ ಬಿದ್ದು ಕಳ್ಕೊಂಡ್ರು, ಇಲ್ಲ ಐಟಮ್ ವ್ಯಾಪಾರಸ್ಥರೆಲ್ಲ ಮೋಸ ಮಾಡ್ತಾರೆ. ಯಾವ ತರ ಮೋಸ ಅಂತ ಹೇಳ್ತೀರಿ? ಭತ್ತ ಕೊಡ್ತೀವಿ ಸರ್. ಭತ್ತ ಕೊಟ್ಟಾಗ ಅವರು ದುಡ್ಡು ಕೊಡದೆ ಗಂಟೆ ಹಾಕೊಂಡು ಹೋಗ್ಬಿಡ್ತಾರೆ. ನೀವು ಇಲ್ಲಿ ರೈತರ ಭತ್ತ ತಗೊಂಡು ಆ ವ್ಯಾಪಾರಸ್ಥರಿಗೆ ಕೊಟ್ಟಾಗ ಅವ್ರು ನಿಮಗೆ ದುಡ್ಡು ಕೊಡದೆ ಭತ್ತ ತಗೊಂಡು ಹೋಗಿರೋದು. ಎಷ್ಟು ಲೋಡ್ ಆ ತರ ಹೋಗಿದೆ ಸರ್? ಸುಮಾರು ಒಂದು 20-30 ಲೋಡ್, ಒಂದು 50 ಲಕ್ಷ ರೂಪಾಯಿ ಹೋಗಿದೆ ಸರ್. ನೀವು ಭತ್ತ ತಗೊಂಡು ಹೋದವರು ಮತ್ತೆ ವಾಪಸ್ ನಿಮಗೆ ದುಡ್ಡು ಕೊಟ್ಟಿಲ್ಲ? ತೊಂದರೆ ಆಯ್ತು ಸರ್. ಅದು ಬಿಟ್ಬಿಡಿ ಸರ್. ಬಿಟ್ಬಿಟ್ಟೆ ನಾನು ಅದ್ರ ಬಗ್ಗೆ ಏನು ಥಿಂಕ್ ಮಾಡ್ತಾ ಇಲ್ಲ. ಆಗೋಯ್ತು. ಈಗ ಜನ ಅಷ್ಟು ದುಡ್ಡು ಕಳ್ಕೊಂಡ್ರ ಮೇಲೆ ತುಂಬಾ ಪಶ್ಚಾತ್ತಾಪ ಪಡ್ತಾರೆ, ನೀವ್ ಯಾಕೆ ಪಡಲ್ಲ? ಅದು ಹಣೆ ಬರ ಸರ್. ಅವ್ರ ಹಣೆ ಬರದಲ್ಲಿ ಏನಿದೆ ಅದೇ ಆಗ ಸರ್. ಏನು ಮಾಡಕ್ಕಾಗಲ್ಲ. ಇಷ್ಟು ದೊಡ್ಡ ಪೆಟ್ಟು ಬಿದ್ರ ಮೇಲೆ ವಾಪಸ್ ತೀರ್ಥೇಶಣ್ಣ ಹೆಂಗ್ ಎದ್ನಿತ್ರು ಅಂತ ನನ್ನ ಪ್ರಶ್ನೆ ನಿಮಗೆ. ಕಷ್ಟಪಟ್ಟು ದುಡಿಮೆ ಮಾಡಿದೆ ಸರ್. ಭತ್ತದ ಡಬಲ್ ಕ್ರಾಪ್ ಭತ್ತ ಮಾಡಿದೆ. ಇವು ನಿಮ್ದೇ ಜಮೀನೊಳಗೆ ಡಬಲ್ ಕ್ರಾಪ್ ಭತ್ತ ಮಾಡಿದ್ವಿ. ತೀರ್ಸಿದೆ ಸಾಲನ್ನ, ತೀರ್ಸ್ಕೊಂತ ಬಂದೆ. ಕೊಟ್ಟಿದೆ ಸರ್ ಎಲ್ಲರಿಗೂ. ರೈತರಿಗೆ ಯಾರ್ದು ಇಲ್ಲ ಸರ್. ಅವಾಗೆ ಕೊಟ್ಟಾಯ್ತು. ಆತ್ಮೀಯರು, ಕುಟುಂಬಸ್ಥರು ಸಹಕಾರ ಏನಾದ್ರು ಬಂತ? ಯಾರು ಇಲ್ಲ ಸರ್. ನಿಮ್ ಕೈ ನಿಮ್ ತಲೆ ಮೇಲೆ? ಹೌದು ಸರ್, ನಾವೇ ಮಾಡ್ಕೊಂಡ್ವಿ ಸರ್. ಮತ್ತು ವಾಪಸ್ ಬಂದು ಎಲ್ಲಿಗೆ ನಿಂತಿದ್ದೀರಿ? ಮತ್ತು ಬಂದು ಭೂಮಿಗೆ ಇರ್ತಿದ್ದೀನಿ ಸರ್. ಲಾಭದಲ್ಲಿದ್ದೀರಾ ನಷ್ಟದಲ್ಲಿದ್ದೀರಿ? ಏನು ಸರ್, ನಾನು ನ್ಯೂಟ್ರಲ್ ಆಗಿದ್ದೀನಿ ಸರ್. ತೊಂದರೆ ಇಲ್ಲ ಏನಕ್ಕೆ. ಯಾವುದೇ ವ್ಯವಹಾರದಲ್ಲಿ ಹೋಗ್ತಾ ಇಲ್ಲ? ಇಲ್ಲ ಸರ್. ದೊಡ್ಡ ವ್ಯವಹಾರ ಕೈ ಹಾಕ್ತಾ ಇಲ್ಲ? ಇಲ್ಲ ಸರ್. ಕೈ ಸುಟ್ಟಿದೆ? ಹೌದು ಸರ್. ಈಗ ನೀವು ಈ ಜಮೀನೊಳಗೆ ಆದಾಯ ಬರ್ತಾ ಇದೆಯಾ? ಇದು ಪ್ರಾರಂಭ ಅಂತ? ಬರ್ತಾ ಇಲ್ಲ ಸರ್ ಇನ್ನು. ನಾನು ಸುಮಾರು 2020ರಲ್ಲಿ ಈ ತೋಟ ಮಾಡಿದೆ ಸರ್. ನಾನು ಅದು 4 ವರ್ಷಕ್ಕೆ ಈ ರೀತಿ ಬಂದಿದೆ ಸರ್ ನನ್ನ ತೋಟ. ನನ್ನ ಅದೃಷ್ಟ ಅಂತ ಹೇಳಬಲ್ಲೆ. ಫೈಸಲಿ ಬಂದಿದೆ 2022ರಲ್ಲೇ 23ರಲ್ಲೇ. ಹಿಂಗಾರ ಏನಾದ್ರು ಬಂತ ಇದ್ರೊಳಗೆ? ಇದೆ ಸರ್. ಹಾಲಿ ಹಿಂಗಾರ ಇದೆ ಸರ್. ಇಲ್ಲ ನೋಡಿ ಸರ್, ಹಿಂಗಾರ ಇದೆ. ಹಿಂಗಾರ ಬರ್ತಾ ಇದೆ. ಇದು ಇಲ್ಲಿದೆ ನೋಡಿ ಸರ್. ಹಿಂಗಾರ ಅದು ಬರ್ತಾ ಇದೆ. ಹೋದ ವರ್ಷನೇ ಬಂದಿತ್ತು ಸರ್ ಹಿಂಗಾರ. ನಿಂತಿಲ್ಲ. ಈ ವರ್ಷ ಒಂದು 25% ನಿಂತಿದೆ ಸರ್ ಹಿಂಗಾರ. ತೀರ್ಥೇಶಣ್ಣ, ನೀವೇನು ಕೃಷಿ ಮಾಡ್ತಾ ಇದ್ದೀರಿ? ಹೌದು ಸರ್. ಸಮಗ್ರ ಕೃಷಿ ಮಾಡ್ತಾ ಇದ್ದೀರೋ ಬರೀ ಅಡಿಕೆ ಮಾತ್ರ? ಸಮಗ್ರ ಕೃಷಿ ಮಾಡ್ತಾ ಇದ್ದೀವಿ ಅಂದ್ರೆ ಜಾಸ್ತಿ ಮಾಡ್ತಾ ಇಲ್ಲ, ಲಿಮಿಟ್ ಮಾಡ್ತಾ ಇದೀವಿ. ಸಮಗ್ರ ಕೃಷಿ ಒಳಗೆ ಏನೇನಿದೆ ನಿಮ್ ಜಮೀನೊಳಗೆ? ನಮ್ಮಲ್ಲಿ ಪಪ್ಪಾಯಿ ಹಾಕಿದೀನಿ ಸರ್. ಪಪ್ಪಾಯಿ ಹಾಕಿದ್ದೀನಿ. ಪಪ್ಪಾಯಿ ಒಳಗೆ ಹೆಸರಿದೆ, ಇಂಥ ಪಪ್ಪಾಯಿ, ರೆಡ್ ಲೇಡಿ ಆತರ. ನೀವ್ ಯಾವ್ದಾರ? ಇಲ್ಲ ಸರ್, ಆ ತರದ್ದೇನು ಇಲ್ಲ ಸರ್. ಯಾವ್ದೋ ಲೋಕಲ್ ನಮ್ಮ ಮನೆ ಹಿಂದೆ ಹಣ್ಣು ತಿಂದ ಬೀಜ ಇತ್ತು, ಸ್ವಲ್ಪ ತಂದು. ಏನ್ ಫಸಲು ಕೊಡ್ತಾ? ಎಷ್ಟು ಕೆಜಿ ಕೊಡ್ತಾ ಇದೆ ಅದು? 3 ಕೆಜಿ 4 ಕೆಜಿ ಒಂದು ಪಪ್ಪಾಯಿ ಕೊಡ್ತಾ ಇದೆ. ಒಂದು ಗಿಡ ಎಷ್ಟು ಫಸಲು ಕೊಡತ್ ನಿಮಗೆ ಏನಾದ್ರು ಗೊತ್ತಿದೆ ಅನುಭವ? ಅಂದಾಜು ಮಾಡಿಲ್ಲ ಸರ್ ನಾನು. 150 ಕೆಜಿ ಫಸಲು ಕೊಡತ್. ಹೌದು ಸರ್. ನಮ್ದೊಂದು ಹೈಬ್ರಿಡ್ ಗಿಡ 75 ಕೆಜಿ 80 ತೆಗೆದೀನಿ ಸರ್ ನಾನು. ಹೆಚ್ಚಿಗೆ ಇಲ್ಲ ಸರ್, ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಅದಾದ್ರ ಮೇಲೆ ನೀವು ಮತ್ತೇನ್ ಮಾಡ್ತೀವಿ? ಪಪ್ಪಾಯ ಎಷ್ಟು ಗಿಡ ಇದೆ? ಪಪ್ಪಾಯಿ ಒಂದು 200 ಗಿಡ ಇದೆ ಸರ್. 200 ಗಿಡ. ಬಾಳೆಹಣ್ಣು ಎಷ್ಟು ಗಿಡ ಇರ್ಬೋದು? ಬಾಳೆ ಒಂದು 500 300 ಇದೆ ಸರ್. ಸುತ್ತ ಹಾಕಿದ್ದೀನಿ ಸರ್. ಗಿಡಗಳ ಮಧ್ಯೆ ಏನೇನ್ ಮಾಡ್ತಾ ಇದ್ದೀರಿ? ಜೋಳ ಹಾಕ್ತೀನಿ ಸರ್. ಬೇರೆ ಏನು ಮಾಡ್ಲಿಕ್ಕೆ ಹೋಗಿಲ್ಲ. ವರ್ಷಕ್ಕೊಂದ್ಸಲ ಜೋಳ ಹಾಕ್ತೀನಿ. ಜೋಳ ಹಾಕಿ ಅದ್ರದ್ದು ತೋಟದ ಮೇಂಟೆನೆನ್ಸ್ ಆಗುತ್ತೆ ಸರ್. ಈ ಜೋಳ ಹಾಕಿದ್ರೆ ಏನ್ ಇಳುವರಿ ಬರ್ತಾ ಇದೆ ನಿಮಗೆ? ಒಂದು ಎಕರೆಗೆ ಒಂದು 20 ಕ್ವಿಂಟಲ್ ಬರುತ್ತೆ ಸರ್ ಜೋಳ. ಈ ಅಡಿಕೆ ಮಧ್ಯದಲ್ಲಿ ಜೋಳ ಹಾಕ್ಬೋದಾ? ಹಾಕ್ಬೋದು ಸರ್. ಅಂದ್ರೆ ಸಣ್ಣವಾಗಿರ್ಬೇಕು ಹಾಕ್ಬೇಕಾಗುತ್ತೆ ಸರ್. ತೀರಾ ಸಣ್ಣ 2 ವರ್ಷದಿಂದ ಹಾಕ್ಬಾರ್ದು. ಸ್ವಲ್ಪ ಒಂದ್ 4 ಅಡಿ 5 ಅಡಿ ಹೈಟ್ ಬಂದ್ಮೇಲೆ ಹಾಕಿದ್ರೆ ಏನ್ ತೊಂದರೆ ಆಗಲ್ಲ. ಈ 4 ವರ್ಷದ ಫಸಲಿಗೆ ಬಂದಾಗ ತೋಟದಲ್ಲಿ ಜೋಳ ಹಾಕ್ಬೋದಾ? ಹಾಕಿದ್ರೆ ಅಷ್ಟು ಸರಿ ಬರಲ್ಲ ಸರ್. ಅದು ಅಷ್ಟು ಮೇಲೆಲ್ಲ ಈ ಹೆನೆಗಳು ಅಂದ್ರೆ ಮರ್ಸು ಅಂತಾರೆ ಸರ್. ಮೇಲೆ ನೆರಳು ಬಿದ್ರೆ ಸಸ್ಯ ಅಷ್ಟು ಸರಿ ಬರಲ್ಲ. ಆದ್ರೂ ತೋಟಕ್ಕೆ ಒಂದು ಸೇಫ್ಟಿ ಅಂತಂದೇಳಿ ಈ ವರ್ಷನೂ ಹಾಕ್ಬೇಕು, 1 ವರ್ಷ ಹಾಕ್ಬೇಕು ಅಂತ ಮಾಡಿದೀನಿ ಸರ್.
ನಿಮ್ಮ ಈ ಜಮೀನಿಗೆ ಯಾರಾದ್ರೂ ಮಾರ್ಗದರ್ಶಕರು ಅಂತ ಮಾರ್ಗದರ್ಶನ ಕೊಡ್ತಾರೆ, ನಿಮ್ದೇ ಇಲ್ಲ ಸರ್, ನಮ್ದೇ ಮಾರ್ಗದರ್ಶನ ಸರ್, ನಮ್ದೇ ಅನುಭವ ಸರ್, ಬೇರೆ ಯಾರ್ದು ಇಲ್ಲ ಸರ್. ಹೀಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತ. ನಾನು 2 ವರ್ಷ ಸರ್ಕಾರಿ ಗೊಬ್ಬರ ಹಾಕಿರ್ಲಿಲ್ಲ, ಈ ವರ್ಷನ ಸರ್ಕಾರಿ ಗೊಬ್ಬರ ಹಾಕ್ತೀವಿ ಅಂತ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಹಾಕ್ತೀವಿ ಸರ್ ಸರ್ಕಾರಿ ಗೊಬ್ಬರ. ಕುರಿ ತರಿಸಿದ್ದೀನಿ, ಒಂದು 25 ದಿನ ಕುರಿ ತರಿಸಿದೆ ಭೂಮಿಗೆ. ಕುರಿಯವರು ಬಂದು ಅದು ಏನ್ ಅವ್ರಿಗೆ ಏನಾದ್ರು ಕೊಡ್ಬೇಕಾ? ಹೌದು ಸರ್, ಕೊಡ್ಬೇಕಾಗುತ್ತೆ. ಡೈಲಿ 1,000-2,000 ದುಡ್ಡು ಕೊಡ್ಬೇಕಾಗುತ್ತೆ ಸರ್. ನಿಮ್ದೇ ಜಮೀನಲ್ಲಿ ಇಡ್ತಾರ? ಹೌದು ಸರ್, ನಮ್ದೇ ಜಮೀನಲ್ಲಿ ಇರ್ತಾರೆ ಸರ್ ಅವ್ರು. ಅದ್ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು? ಅವರೇ ಬರ್ತಾರೆ ಸರ್, ಅವರು ಬೈಲ್ಸೀಮೆ ಕಡೆಯಿಂದ ಉತ್ತರ ಕರ್ನಾಟಕ ಬರ್ತಾರೆ ಸರ್. ಅವರು ಬಂದು ಕೇಳ್ತಾರೆ ನಮಗೆ, ಅವ್ರು ಒಳ್ಳೆಯವ್ರು ಯಾರು ದುಡ್ಡು ಕೊಡ್ತಾರೆ ಊರಲ್ಲಿ ಹೇಗೆ ಅಂತ ಕೇಳ್ತಾರೆ. ಅವ್ರು ಒಳ್ಳೆ ಜನ ಅಂದ್ರೆ ಬಂದು ಅವರೇ ತರುತ್ತಾರೆ ಸರ್, ರೆಗ್ಯುಲರ್ ಬಂದು ತರಿ ಹೋಗ್ತಾರೆ. ನಮ್ದು ಒಂದು 5 ವರ್ಷ ತರಿಸ್ತಾ ಇದ್ದೀವಿ. ಎಷ್ಟು ದಿನ ಇಡ್ತೀರಿ ನಿಮ್ ಜಮೀನಲ್ಲಿ? ಎಕರೆ ಅಂತ ಅಂದ್ರೆ ಒಂದು 15-20 ದಿನ ಇಡ್ತೀವಿ ಸರ್. ನಿಮ್ದು ಎಷ್ಟು 1 ಎಕರೆ ಬೌಂಡ್ರಿ, 2 ಎಕರೆ ಬೌಂಡ್ರಿ? ಡೈಲಿ ಬಂದ್ ಅವ್ರೊಂದು ಶೆಡ್ ಮಾಡ್ಕೋತಾರೆ, ಒಂದು ಬೇಲಿ ಅಂತ ಹಾಕೋತಾರೆ, ನಿಲ್ಲಿಸ್ತಾರೆ. ನೆಕ್ಸ್ಟ್ ಅದನ್ನ ಬಿಟ್ಟು ಪಕ್ಕದಲ್ಲಿ ನಿಲ್ಲಿಸ್ತಾರೆ ಸರ್. ಆ ತರ ಮಾಡ್ತಾ ಹೋಗ್ತಾರೆ. ಸುಮಾರು ಕುರಿ ತರಬೋ ಕುರಿ ಮೇಯಕ್ಕೆ ಹೋಗ್ತವೆ. ಬೆಳಗ್ಗೆ ಎದ್ದು ಫ್ರೀ ಇರುತ್ತೆ ಸರ್, ಬೇಸಿಗೆ ಟೈಮಲ್ಲಿ ಖಾಲಿ ಇರುತ್ತೆ. ಅಲ್ಲೆಲ್ಲಿ ಎಲ್ಲಿ ಖಾಲಿ ಇರುತ್ತೆ ಅಲ್ಲಿ ಮೇಸ್ಕೊಂಡ್ ರಾತ್ರಿ ಬಂದು ಇಲ್ಲಿ ತರಬೇಕು. ರಾತ್ರಿ ಬಂದು ಸಂಜೆ 6 ಗಂಟೆಗೆ ಬಂದು ಬೆಳಗ್ಗೆ ಒಂದು 8 ಗಂಟೆವರೆಗೂ ಇರ್ತಾರೆ ಸರ್. ಅದರಿಂದ ಏನ್ ಲಾಭ ಅಂತ ಅನ್ಸುತ್ತೆ? ಕುರಿ ಹಿಕ್ಕಿನ ಕುರಿ ಹಿಕ್ಕಿ ಏನಂತಾರೆ, ಕುರಿ ಸಗಣಿ ಇದೆಯಲ್ಲ ಸರ್, ಅದು ತುಂಬಾ ಬೆನಿಫಿಟ್ ಇದೆ ಸರ್ ಭೂಮಿಗೆ. ಅದರಲ್ಲಿ ಫಲವತ್ತತೆ ಜಾಸ್ತಿ ಬರುತ್ತೆ ಸರ್. ಯಾಕೆಂದ್ರೆ ಬರೀ ಸೊಪ್ಪು ಸದೆ ತಿನ್ನುತ್ತದು. ಹಾಗಾಗಿ ಕುರಿ ಉಚ್ಚೆ ಅಂದ್ರೆ ಯೂರಿನ್ ಇದೆಯಲ್ಲ ಸರ್, ಯೂರಿನಲ್ಲೂ ಒಳ್ಳೆ ಲಾಭ ಇದೆ ಸರ್. ನಿಮ್ ಕೃಷಿ ಜಮೀನ್ ಏನ್ ತೋಟ ಮಾಡಿದ್ದೀರಿ, ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀರೋ ರಾಸಾಯನಿಕ? ಎರಡೂ ಮಾಡ್ತಾ ಇದ್ದೀವಿ ಸರ್. ಸಾವಯವನು ಮಾಡ್ತಾ ಇದ್ದೀವಿ, ರಾಸಾಯನಿಕ ಗೊಬ್ಬರನು ಹಾಕ್ತಾ ಇದೀವಿ ಸರ್. ಮೆಜಾರಿಟಿ ಸಾವಯವನೇ ಮಾಡ್ತಾ ಇದೀವಿ ಸರ್. ಜಾಸ್ತಿನೇ ಅದು. ಸ್ವಲ್ಪ ರುಚಿಗೆ ಬೇಕು ಅಂತೇಳಿ ಸ್ವಲ್ಪ ಒಂದೊಂದು ಹಿಡಿ ಗೊಬ್ಬರ, ಒಂದು 1/4 kg 200 ಗ್ರಾಂ ಗೊಬ್ಬರ. 2 ತರದ್ ಮಾಡ್ತಾ ಇದ್ದೀರಿ. ಸಾವಯವಕ್ಕೆ ಮೆಜಾರಿಟಿ ಇದೆ ಸರ್. ಹೌದು ಸರ್, ಕೊಡ್ತಾ ಇದ್ದೀರಿ. ಲ್ಯಾಂಡ್ ಇದೆ ಸರ್ ನಮ್ಮ ಭೂಮಿನೂ. ಅಲ್ಲಿ ಕೆಳಗಡೆ ಸ್ವಲ್ಪ ಭತ್ತನೂ ಮಾಡ್ತಾ ಇದೀವಿ ಸರ್. ಭತ್ತ ಮಾಡ್ತಾ ಇದ್ದೀರಿ ಸರ್. ಅದು ನಮ್ಮ ಕೃಷಿಕರಿಗೆ, ವೀಕ್ಷಕರಿಗೆ ತಾವು ಏನ್ ಸಲಹೆ ಕೊಡಕ್ ಇಷ್ಟಪಡ್ತೀರಿ? ಕೃಷಿಕ ಅಂತ ಅಂದ್ರೆ ಜೀವನ ಕಷ್ಟ ಸರ್. ರೈತರು ಅಂದ್ರೆ ತುಂಬಾ ಕಷ್ಟ ಜೀವನ ಸರ್. ಅದರಲ್ಲೂ ಸ್ವಲ್ಪ ಭೂಮಿಯಲ್ಲಿ ನೀರು ಮಾಡ್ಕೊಂಡು ತೋಟ ಮಾಡಿದ್ರೆ ಒಳ್ಳೇದು ಅನಿಸ್ತಾ ಇದೆ ಸರ್. ಬೇರೆ ಏನು ಈ ಜಮೀನ್ ಮಾಡೋರಿಗೆ ತೋಟ ಮಾಡ್ರಿ ಅಂತಿರೋ, ಇಲ್ಲ ನಾವು ಮಾಡಿ ಸಾಕ್ ತೋಟ? ಎಲ್ಲರೂ ತೋಟ ಮಾಡ್ರಿ, ನಮ್ ನೀರಿದ್ದರೆ ಎಲ್ಲರೂ ತೋಟ ಮಾಡ್ರಿ ಅಂದ್ರೆ ಸರ್. ಈ ತೋಟ ಏನಾಗಿದೆ ಅಂದ್ರೆ ಸರ್, ಇಡೀ ಇಂಡಿಯಾದಲ್ಲಿ ಎಲ್ಲೂ ಬರಲ್ಲ ಸರ್ ಅದು. ನಮಗೆ ಗೊತ್ತಿದ್ದಂಗೆ ನಮ್ಮ ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ಕಡೆ ಇರ್ಬೋದು. ಕರ್ನಾಟಕದಲ್ಲೂ ಶಿವಮೊಗ್ಗ, ಭದ್ರಾವತಿ, ಚನ್ನಗಿರಿ, ಹೊನ್ನಾಳಿ, ಇನ್ನು ಕರಾವಳಿ ಸೈಡ್ ಮಾತ್ರ ಅಡಿಕೆ ಬರುತ್ತೆ ಸರ್. ಈ ಬಯಲುಸೀಮೆ ಸೈಡ್ ಬರಲ್ಲ ಸರ್. ಅದಕ್ಕೆ ನೀರು ಜಾಸ್ತಿ ಬೇಕು, ಮೇಲೆ ಹೀಟಿನ ಅಂಶ ಇರಬಾರ್ದು. ನಾವು ಲಾಸ್ಟ್ ಟೈಮ್ ಒಂದು ತರೀಕೆರೆಯಲ್ಲಿ ವಿಡಿಯೋ ಮಾಡಿದ್ರು. ಮಾಡಿದಾಗ ಅವ್ರು ಹೇಳಿದ್ರು, ನಿಮ್ದು 5 ಎಕರೆಗೆ ನಮ್ 25 ಎಕರೆ ಜಮೀನು ಸರಿ ಸಮ ಅಲ್ಲ ಅಂದ್ರು. 20 ಜಮೀನು ನಮ್ ಈ ಕರಾವಳಿ ಭಾಗ ಏನ್ ಮಲೆನಾಡು ಭಾಗ ಇದೆ, ನಮ್ ಮಲೆನಾಡು ಭಾಗದ 5 ಎಕರೆ ಅಡಿಕೆ ತೋಟ ಆ ಭಾಗದ 25 ಎಕರೆಗೆ ಸಮ ಅಂತೆ. ಹೌದು ಸರ್, ಹೌದು. ಯಾಕಂತ ಹೇಳಿದ್ರೆ ನಮ್ ಜಮೀನಲ್ಲಿ 5 ಎಕರೆ ಬರುವಂತ ಫಸಲು ಆ ಭಾಗದಲ್ಲಿ, ಬಯಲುಸೀಮೆ ಭಾಗದಲ್ಲಿ 25 ಎಕರೆಗೂ ಬರಲ್ಲ. ನಮ್ ಜಮೀನೊಳಗೆ ಕೊಂಡಿಗೆ ಏನಿದೆ 4-5 ಕೊಂಡಿಗೆ ಜಾಸ್ತಿ ಬೀಳತ್ತೆ. ಅವ್ರಿಗೆ 1 ತಪ್ಪಿದ್ರೆ 2 ಮಾತ್ರ ಬರುತ್ತಂತೆ. ಇಲ್ಲಿ ಬಯಲುಸೀಮೆ, ತರೀಕೆರೆ ಆ ಭಾಗದಲ್ಲಿ. ಕಾರಣ ಅಂದ್ರೆ ಸರ್, ಅಲ್ಲಿ ಬಿಸಿಲು ಜಾಸ್ತಿ, ಮಳೆ ಕಡಿಮೆ. ಈ ಅಡಿಕೆ ಇದಕ್ಕೆ ಕೋಲ್ಡ್ ಇರ್ಬೇಕು ಸರ್, ವಾತಾವರಣ ಕೋಲ್ಡ್ ಇರ್ಬೇಕಾಗತ್ತೆ. ಕೋಲ್ಡ್ ಇದ್ರೆ ಮಾತ್ರ. ಸುತ್ತ ಬೇರೆ ಗಿಡ ಎಲ್ಲ ಹಾಕ್ತಾರಲ್ಲ, ಹೈಟ್ ಮಾಡಿ ಸಿಲ್ವರ್ ಗಿಡ ಎಲ್ಲ, ಅದರಿಂದ ಏನ್ ಬೆನಿಫಿಟ್? ಸೂರ್ಯನ ಬೆಳಕು ಸರ್. ಈಗ ಉತ್ತರಾಯಣ ಪುಣ್ಯಕಾಲ ಅಂತ ಅಂದ್ರೆ ಜನವರಿ 26 ನಂತರ ಸೂರ್ಯ ಲೆಫ್ಟಿಗೆ ಹೋಗ್ತಾನೆ, ಉತ್ತರಕ್ಕೆ ಹೋಗ್ತಾನೆ ಸರ್. ಆ ಟೈಮಲ್ಲಿ ಗಿಡಗಳಿಗೆ ಸಂಜೆ ಆ 4 ಗಂಟೆಯಿಂದನೂ ಆ ಬೆಳಕು ಗಿಡದ ಬುಡಕ್ ಬೀಳ್ಬಾರ್ದು ಸರ್. ಬಿದ್ರೆ ಗಿಡದ ಬುಡ ಎಲ್ಲ ಬಿಸಿಲಿಂದ ತೋಟ ಕಾಪಾಡಬೇಕು ಅಂತ ಅನೇಕರು ಹೇಳ್ತಾರೆ. ನನ್ನ ಆ ಕೃಷಿಕರ ಪ್ರಶ್ನೆ ನಾನ್ ಕೇಳ್ತಾ ಇದ್ದೀನಿ, ಬೆಳಗಿನ ಭಾಗದ ಬಿಸಿಲಿಗೆ ನಾವು ಪ್ರೊಟೆಕ್ಷನ್ ಮಾಡಬೇಕು, ಮಧ್ಯಾಹ್ನದ ಮೇಲಿನ ಬಿಸಿಲಿಗೆ ಪ್ರೊಟೆಕ್ಷನ್ ಮಾಡಬೇಕು ಪ್ರಶ್ನೆ? ಇಲ್ಲ ಸರ್, ಬೆಳಗಿನ ಭಾಗದ ಬಿಸಿಲು ಒಳ್ಳೇದೇ, ಅದೇನ್ ತೊಂದರೆ ಮಾಡಲ್ಲ ಸರ್. ಸಂಜೆ 4 ಗಂಟೆ ಮೇಲೆ ಡೌನ್ ಆಗಿ ಬರುತ್ತಲ್ಲ ಸರ್, ಅದು ಗಿಡದ 3 ಗಂಟೆ ಮೇಲಿಂದ ಸೂರ್ಯ ಮುಳುಗೋವರೆಗೂ ಇದೆಯಲ್ಲ ಸರ್. ಅದು ಸೂರ್ಯನ ಬೆಳಕು ಗಿಡದ ಬುಡಕ್ ಬಿದ್ರೆ ಬುಡನೇ ಓಪನ್ ಹೊಡ್ಕೊಂಡ್ಬಿಡುತ್ತೆ ಸರ್. ಈ ಸುಣ್ಣ ಹೊಡಿತಾರಲ್ಲ ಅಡಿಕೆ ಗಿಡಕ್ಕೆ, ಯಾಕೆ ಹೊಡಿಯೋದು? ಅದು ಸುಣ್ಣ ಹೊಡೆದ್ರೆ ಆ ಸೂರ್ಯನ ಕಿರಣ ಅವಾಯ್ಡ್ ಮಾಡಿ ಸರ್. ಸುಣ್ಣ ಅದು ಆ ಸುಣ್ಣ ಹೊಡೆದಾಗ ಆ ಗಿಡ ಓಪನ್ ಆಗಲ್ಲ. ಯಾವ ವರ್ಷದಿಂದ ಯಾವ ವರ್ಷ ತನಕ ಸುಣ್ಣ ಹೊಡಿಬೇಕು? ಸುಮಾರು 2 ವರ್ಷದಿಂದನೂ ಸುಮಾರು ಕೈ ಸಿಗೋವರೆಗೆ ಹೊಡೆದ್ರೆ ಉತ್ಮನೆ ಅನ್ಸುತ್ತೆ ಸರ್. ನಮ್ದಂತೂ 4 ವರ್ಷ ಗಿಡ ಆಗಿದೆ, ಹೊಡಿತಾ ಇದ್ರೆ ಉತ್ಮನೆ ಅನ್ಸುತ್ತೆ. ಎಷ್ಟು ತಿಂಗಳ ತನಕ ಸುಣ್ಣ ಇರತ್ ಹೊಡೆದ್ರೆ? ಅದು ನಾವು ಮಳೆ ಬರದೇ ಇದ್ರೆ ಕಂಟಿನ್ಯೂ ಬೇಸಿಗೆ 1-2-3 ತಿಂಗಳು ಇರುತ್ತೆ ಸರ್. ಅದು ಮಳೆ ಬಂದ್ರೆ ಹೋಗ್ಬಿಡುತ್ತೆ, ಅಥವಾ ಸ್ಪ್ರಿಂಕ್ಲರ್ ಹಚ್ತೀವಿ. ಬೇಸಿಗೆ ಕಾಲದಲ್ಲಿ ಅದು ಪ್ರಯೋಗ ಮಾಡೋದು. ಮಳೆಗಾಲದಲ್ಲಿ ಏನ್ ಕೋಲ್ಡ್ ಇರುತ್ತಲ್ಲ ಸರ್, ಏನ್ ಬೇಡ ಆಗುತ್ತೆ. ಬೇಸಿಗೆಗಾಲದಲ್ಲಿ ಹೊಡೆದಾಗ ಲಾಭನೂ ಜಾಸ್ತಿ ಸಿಗುತ್ತೆ. ಲಾಭ ಏನಿಲ್ಲ ಸರ್, ಅದು ಸೂರ್ಯನ ಕಿರಣ ಸೇಫ್ಟಿಗೋಸ್ಕರ ಸುಣ್ಣ ಹೊಡೆಯ ಸರ್. ಅದು ಮತ್ತೇನಕ್ಕೂ ಅಲ್ಲ ಅನ್ಸುತ್ತೆ. 4 ವರ್ಷದ ತೋಟ ಮಗು ತರ ಸಾಕಿ ಇದರಿಂದ ಒಂದು ಒಳ್ಳೆ ಜೀವನ ಆಗ್ಲಿ ಅಂತ ಆಶಿಸ್ತಾ ಇದ್ದೀರಿ. ದೇವ್ರು ನಿಮಗೆ ಒಳ್ಳೇದ್ ಮಾಡ್ಲಿ. ಮುಕ್ತ ಮನಸ್ಸಿನಿಂದ ತಮ್ಮ ಕಷ್ಟ ಜೀವನದ ಬಗ್ಗೆ ಇನ್ನು ನಾವು ಯಾಕೆ ಜಾಸ್ತಿ ಕೇಳಲಿಲ್ಲ ಅಂತ ಹೇಳಿದ್ರೆ, ತಾವು ಆ ಬಗ್ಗೆ ಆಲೋಚನೆ ಮಾಡಿದಾಗ್ಲೇ ನಿಮ್ದು ಕಣ್ಣಲ್ಲಿ ನೀರು ಬಂತು. ಹಾಗಾಗಿ ನಿಮ್ಮ ಕಷ್ಟ ಕಾಲ ದೇವರು ನಿಮಗೆ ಒಳ್ಳೆ ಕಾಲವಾಗಿ ಪರಿವರ್ತನೆ ಮಾಡಿ
ನಿಮಗೆ ತುಂಬಾ ಒಳ್ಳೆ ದಿನಗಳು ಬರ್ಲಿ ಅಂತ ಆಶಿಸ್ತಾ ನಮ್ಮ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.